ಹಾಯ್ ಹೆಲೋ ಎವ್ರಿವನ್ ವೆಲ್ಕಮ್ ಟು ಮಾಸ್ಟರ್ ಸ್ಟ್ರೋ ಕ್ಲಾಸಸ್ ಧಾರವಾಡ. ಪ್ರೀತಿಯ ವಿದ್ಯಾರ್ಥಿಗಳೇ, ಆಲ್ರೆಡಿ ಈಗ ನಾವು ಪಾರ್ಟ್ 1 ಕನ್ನಡ ಮೀಡಿಯಂದ ಮ್ಯಾಥಮೆಟಿಕ್ಸ್ ಅಪ್ಲೈಡ್ ಕ್ವಶನ್ಸ್ ಯಾವುದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಪಾಠದ ಮೇಲೆ ಇರುವಂತಹ ಪಾರ್ಟ್ 1 ಕ್ವಶನ್ಸ್ ಅನ್ನ ಪಾರ್ಟ್ 1 ಒಳಗೊಂದು ಆಲ್ರೆಡಿ ಒಂದಿಷ್ಟು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ವಿ. ಈಗ ಪಾರ್ಟ್ 2 ದೊಳಗೆ ನೋಡ್ರಿ, ಫಸ್ಟ್ ಕ್ವಶನ್ ಏನದ ಅಂತಂದ್ರೆ, 2 ಅಂಕಿಗಳ ಮೊತ್ತವು 10 ಆಗಿದ್ದರೆ ಅವುಗಳನ್ನ ಅದಲು ಬದಲು ಮಾಡಿದಾಗ ಅವುಗಳ ಬೆಲೆಗಳು 54ಕ್ಕಿಂತ ಕಡಿಮೆ ಆಗುತ್ತದೆ. ಹಾಗಾದರೆ ಅವುಗಳ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಇದು ಯಾವ ಚಾಪ್ಟರ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಪಾಠದ ಮೇಲೆ ಅಪ್ಲೈಡ್ ಕ್ವಶನ್ಸ್ ಕೇಳ್ಬೋದು. ಯಾಕಂತಂದ್ರೆ ಅಪ್ಲೈಡ್ ಕ್ವಶನ್ಸ್ ಹೆಂಗಾಗ್ಬಿಟ್ಟದ ಅಂತಂದ್ರೆ, ಈಗಿನ ವಿದ್ಯಾರ್ಥಿಗಳ ಎಕ್ಸಸೈಸ್ ಒಳಗಿರೋ ಪ್ರಾಬ್ಲಮ್ಸ್ ಅನ್ನ ಯಾವ್ದು ಕೊಟ್ಟರು ಮಾಡ್ತಾರೆ. ಬಟ್ ಅದೇ ಎಕ್ಸಸೈಸ್ ಒಳಗಿರೋ ಕ್ವಶನ್ಸ್ ನ ಒಂಚೂರು ಅಪ್ಲೈಡ್ ಮಾಡಿ ತಿರುವು ಹಾಕಿ ಕೇಳಿದ್ರ, ತಿರುವು ಹಾಕಿ ಕ್ವಶನ್ಸ್ ಅನ್ನ ಕೊಟ್ರು ಅಂತಂದ್ರ, ಅದೇನವ್ರಿಗೆ ಎಕ್ಸಾಮ್ ಒಳಗ್ ಬಂದಿತ್ತು ಅಂತಂದ್ರ ಈ ಕ್ವಶನ್ಸ್ ಅನ್ನ ಈ ಪಾಠನ ನಮಗ್ ಮಾಡೇ ಇಲ್ರಿ ನಮ್ ಟೀಚರ್ ಅಂತ ಹೇಳುವಂತ ವಿದ್ಯಾರ್ಥಿಗಳಿದ್ದಾರೆ. ಯಾಕಂತಂದ್ರ ಥಿಂಕ್ ಮಾಡೋದೇ ಇಲ್ಲ ಕ್ವಶನ್ಸ್ ಅವ್ರು. ಇನ್ ಎಲ್ಲಿಂದ ಯಾವ ಚಾಪ್ಟರ್ ಒಳಗ್ ಬಂದದ, ಇದನ್ನ ಹೆಂಗ್ ಮಾಡ್ಬೇಕನ್ನೋ ಯೋಚನೆನೇ ಮಾಡಂಗಿಲ್ಲ. ಡೈರೆಕ್ಟ್ ಕ್ವಶನ್ಸ್ ಇತ್ತ ಸಾಲ್ವ್ ಮಾಡ್ತಾರ. ಒಂಚೂರು ಅದನ್ನೇ ಏನಾರ ತಿರುಗಿ ಹಾಕಿದ್ರು ಅಂತಂದ್ರ ಆ ಪಾಠನ ಮಾಡಿಲ್ರಿ ನಮಗ ಅಂತ ಹೇಳುವಂತ ವಿದ್ಯಾರ್ಥಿಗಳಿದ್ದಾರೆ ಈಗ. ಬಟ್ ನೋಡ್ರಿ, ಕ್ವಶನ್ ಏನದ ಅಂತಂದ್ರ, 2 ಅಂಕಿಗಳ ಮೊತ್ತವು 10 ಆಗಿದ್ದರೆ ಅವುಗಳನ್ನ ಅದಲು ಬದಲು ಮಾಡಿದಾಗ ಅವುಗಳ ಬೆಲೆಗಳು ಏನಾಗ್ತದೆ 54ಕ್ಕಿಂತ ಕಡಿಮೆ ಆಗುತ್ತದೆ. ಹಾಗಾದ್ರೆ ಅವುಗಳ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಈಗ 2 ಅಂಕಿ ಸಂಖ್ಯೆಗಳಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತದ, 2 ಅಂಕಿ ಇರ್ತದ. ಒಂದ್ ಎಕ್ಸಾಂಪಲ್ ನೋಡೋಣ. ಹೇಗಿದ್ರ ಈಗ 53 ಅನ್ನೋ ಒಂದ್ ಸಂಖ್ಯೆ ಬರ್ತೀನಿ, ಹೌದಾ? ಈ 53 ಅನ್ನೋ ಒಂದ್ ಸಂಖ್ಯೆ ಬರ್ತೀನಿ. ಇದು 2 ಅಂಕಿ ಸಂಖ್ಯೆ. ಯಾಕಂದ್ರೆ ಇದ್ರೊಳಗೆ ಎಷ್ಟು ಅಂಕಿಗಳಿದಾವ? 2 ಅಂಕಿ ಇದಾವ. ಹಾಗಾಗಿ ಇದನ್ನ ನಾವು 2 ಅಂಕಿಯ ಸಂಖ್ಯೆ ಅಂತ ಬರೀತೀವಿ. ಕರೆಕ್ಟಾ? ಈ ಕ್ವಶನ್ ಒಳಗ ಒಂದ್ 2 ಅಂಕಿ ಸಂಖ್ಯೆ ಇದೆ, ಬಟ್ ಅದ್ ಯಾವ್ದಂತ ಗೊತ್ತಿಲ್ಲ. ಬಟ್ ಆ 2 ಸಂಖ್ಯೆಗಳ ಮೊತ್ತ ಎಷ್ಟು ಬಂದ್ ಕೊಟ್ಟಿದಾರ ಅಂದ್ರ, ಆ 2 ಅಂಕಿಗಳನ್ನ ಕೂಡಿಸಿದಾಗ ಎಷ್ಟು ಬರ್ತೈತಿ ಅಂತ ಹೇಳ್ತಾರ ಅವ್ರು? 10 ಬರ್ತದ. ಆ 2 ಅಂಕಿಗಳ ಮೊತ್ತವು ಎಷ್ಟು ಅಂತ ಹೇಳ್ತಾರ? 10 ಆದ್ರ ಆ ಸಂಖ್ಯೆಗಳನ್ನ ನೀವೇನ್ ಮಾಡ್ರಿ ಅಂತ ಹೇಳ್ತಾರ ಅವ್ರು? ಅದಲು ಬದಲು ಮಾಡ್ರಿ. ಅದಲು ಬದಲು ಮಾಡಿದಾಗ ಅದ್ರ ಬೆಲೆ ಎಷ್ಟಾಕೈತಿ ಅಂತಂದ್ರ 54ಕ್ಕಿಂತ ಕಡಿಮೆ ಆಗ್ತದ. ಹಾಗಾದ್ರೆ ಆ ಸಂಖ್ಯೆ ಯಾವುದು? ಈಗ ಒಂದು ಎಕ್ಸಾಂಪಲ್ ನೋಡ್ರಿ, ಇಲ್ಲಿ 53 ತಗೊಂಡಿನಿ. ಇದೊಂದು 2 ಅಂಕಿ ಸಂಖ್ಯೆ. ಇದನ್ನ ವಿಸ್ತರಿಸಿ ಬರೀರಿ ಅಂತಂದ್ರೆ ಹೆಂಗ್ ಬರಿತೀವಿ? 5 × 10 ಪ್ಲಸ್ 3 × 1 ಅಂತ ಬರಿತೀವಿ ನಾವು, ಹೌದಾ? ಯಾಕಂದ್ರ 3 ಬಿಡಿ ಸ್ಥಾನದೊಳಗದ, 5 ಹತ್ತರ ಸ್ಥಾನದೊಳಗದ. ವಿಸ್ತರಿಸಿ ಬರೀರಿ ಅಂದ್ರ 5 × 10 ಪ್ಲಸ್ 3 × 1 ಅಂತ ಬರಿತೀನಿ. ಬಟ್ ನನಗೆ ಇಲ್ಲಿ ಕೊಟ್ಟಿರುವಂತ ಕ್ವಶನ್ ಒಳಗ ಎರಡು ಅಂಕಿ ಸಂಖ್ಯೆ ಯಾವ್ದಂತ ಗೊತ್ತಿಲ್ಲ. ಬಟ್ ನಾ ಅದನ್ನ ಏನಂತ ಬರ್ಕೋತೀನಿ ಅಂತಂದ್ರ, ಅಲ್ಲಿ ಆ ಸಂಖ್ಯೆಯು XY ಆಗಿರಲಿ. ಆ ಸಂಖ್ಯೆಯು XY ಆಗಿರಲಿ. ಆ 2 ಅಂಕಿ ಸಂಖ್ಯೆನ ಏನಂತ ಬರ್ಕೊಳತೀನಿ ನಾನು? XY ಆಗಿರ್ಲಿ. ಯಾಕಂತಂದ್ರೆ ನಂಗೆ ಆ ಸಂಖ್ಯೆ ಯಾವ್ದಂತ ಗೊತ್ತಿಲ್ಲ, ಅದಕ್ಕೆ ನಾನು XY ಅಂತ ಬರ್ಕೊಂಡೀನಿ. ಹಾಗಾದ್ರ ಆ XY ಅನ್ನ ಇಲ್ಲಿ ಕೊಟ್ಟಿದ್ವಿ ನಾವು. 53ನ ವಿಸ್ತರಿಸಿ ಬರೀರಿ ಅಂತ ಹೆಂಗ್ ಬರಿದ್ವಿ ನಾವು? 5 × 10 ಪ್ಲಸ್ 3 × 1 ಅಂತ ಬರಿದ್ವಿ. ಈಗ ಇದನ್ನ ಹಂಗ ವಿಸ್ತರಿಸಿ ಬರೀರಿ ನೋಡೋಣ, ಏನಾಗ್ತದ? X × 10 ಪ್ಲಸ್ Y × 1 ವಿಸ್ತರಿಸಿ ಬರಿದ್ವಿ ಇದನ್ನ. ಅವಾಗ ಏನಾಯ್ತಿದ? X ಅಂದ್ರೆ ಏನಾಗ್ತದೆ? ಇದು 10x ಪ್ಲಸ್ Y. ನಾ ಇಲ್ಲಿ 2 ಅಂಕಿ ಸಂಖ್ಯೆ ತಗೊಟ್ಟಿದ್ರು. ಆ 2 ಅಂಕಿ ಯಾವ ಸಂಖ್ಯೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಬಟ್ ಅದನ್ನ ಏನಂತ ಬರ್ಕೊಂಡೆ ನಾನು? XY ಅಂತ ತಗೊಂಡೆ. ಅದನ್ನ ವಿಸ್ತರಿಸಿ ಬರೀರಿ ಹೆಂಗ್ ಬರೀತೀವಿ ನಾವು? X × 10 ಪ್ಲಸ್ Y × 1. X × 10 ಅಂದ್ರ 10x ಪ್ಲಸ್ Y. ಅದನ್ನ ವಿಸ್ತರಿಸಿ ಬರಿದ್ವಿ. ಇಲ್ಲಿ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟಾರ ನೋಡ್ರಿ, ಆ 2 ಅಂಕಿಗಳ ಮೊತ್ತ. ಆ 2 ಅಂಕಿಗಳಂದ್ರ X ಮತ್ತ Y ನ ಮೊತ್ತ. ಆ 2 ಅಂಕಿಗಳ ಮೊತ್ತ ಎಷ್ಟು ಅಂತ ಕೊಟ್ಟಾರ? 2 ಅಂಕಿಗಳ ಮೊತ್ತವು ಎಷ್ಟು ಅಂತ ಕೊಟ್ಟಾದ್ರ? 10. ಹಾಗಾದ್ರೆ X ಪ್ಲಸ್ Y = 10. ಆ 2 ಅಂಕಿಗಳನ್ನ ಮೊತ್ತ ಅಂತಂದ್ರೆ ಕೂಡಿಸ್ಬೇಕು. ಕೂಡಿಸಿದಾಗ ಎಷ್ಟು ಬರ್ತೈತಿ ಅಂತ ಹೇಳ್ತಾರ ಅವ್ರು? 10. ಹಾಗಾಗಿ ಇದನ್ನ ಸಮೀಕರಣ 1 ಅಂತ ಬರ್ಕೋತೀವಿ. ಇನ್ನು ನೆಕ್ಸ್ಟ್ ಏನ್ ಹೇಳ್ತಾರ ನೋಡ್ರಿ ಅವ್ರು? ಅದಲು ಬದಲು. ಆ 2 ಅಂಕಿಗಳನ್ನ ಅದಲು ಬದಲು ಮಾಡಿದಾಗ ಅಂತಂದ್ರ ಇಲ್ಲಿ ಎಕ್ಸಾಂಪಲ್ ನೋಡ್ರಿ, 53 ಅನ್ನೋದು ಒಂದು 2 ಅಂಕಿ ಸಂಖ್ಯೆ ಅದನ.
ಈ 2 ಅಂಕಿ ಸಂಖ್ಯೆನ ಅದಲು ಬದಲು ಮಾಡ್ರಿ. ಅದಲು ಬದಲು ಅಂತಂದ್ರ ಈ 53ನ ಹೆಂಗ್ ಮಾಡೋಣ ನಾನು ಅದಲು ಬದಲು ಮಾಡಿದ್ರೆ ಎಷ್ಟಾಗ್ತದೆ ಇದು 35. ಹಾಗಾದ್ರೆ ಆ ಸಂಖ್ಯೆನ ಏನಂತ ತಗೊಂಡಿನಿ ಇಲ್ಲಿ XY ಅಂತ ತಗೊಂಡಿನಿ. ಈ XY ನ ಅದಲು ಬದಲು ಮಾಡಿದಾಗ ಇದೇನಾಗ್ತದ ಹಂಗಿದ್ರ YX ಆಗ್ತದ. ಹಾಗಾದ್ರೆ ಅದಲು ಬದಲು ಮಾಡಿದಾಗ XY ಅಂತ ತಗೊಂಡಿನಿ, ಅದನ್ನ ಅದಲು ಬದಲು ಮಾಡಿದಾಗ ಅದೇನಾಗ್ತದ YX ಆಗ್ತದ. ಈ YX ನ ವಿಸ್ತರಿಸಿ ಬರೀರಿ. XY ನ ವಿಸ್ತರಿಸಿ ಬರ್ದಾಗ ಏನಾಗಿತ್ತು ಇಲ್ಲಿ X ಇಂಟು 10 ಪ್ಲಸ್ Y ಇಂಟು 1. ಅವಾಗ ಏನಾಯ್ತದ 10X ಪ್ಲಸ್ Y ಆಗಿತ್ತ. ಈಗ ಅದಲು ಬದಲು ಮಾಡಿದಾಗ YX ಬಂದೈತೆ ಅಂತಂದ್ರ ಅವಾಗ ಏನಾಗ್ತದೆ ಇದು 10Y ಪ್ಲಸ್ X ಆಗ್ತದೆ. ಕರೆಕ್ಟಾ? ನೋಡ್ರಿ, ಒಂದ್ 2 ಅಂಕಿ ಸಂಖ್ಯೆ ಅದ, ಅದು ಯಾವ್ದಂತ ನಂಗೆ ಗೊತ್ತಿರ್ಲಿಲ್ಲ. ಬಟ್ ಅದನ್ನ ಏನಂತ ಬರ್ಕೊಂಡೆ ನಾನು XY ಅಂತ ತಗೊಂಡಿದ್ದೆ. ಆ XY ನ ವಿಸ್ತರಿಸಿ ಬರೀರಿ ಅಂದಾಗ ಏನಾಯ್ತದ 10X ಪ್ಲಸ್ Y ಆಯ್ತು. ಆ 2 ಅಂಕಿನ ಕೂಡಿಸಿದಾಗ ಅವುಗಳ ಮೊತ್ತ ಎಷ್ಟು ಅಂತ ಹೇಳಿದ್ರು ಅವ್ರು 10 ಅಂತ ಹೇಳಿದ್ರು. ಅದನ್ನ X ಪ್ಲಸ್ Y ಇಸ್ ಈಕ್ವಲ್ಸ್ ಟು 10 ಅಂತ ಬರೆದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಾರ ಅಂತಂದ್ರ ಅವ್ರು ಅದೇ ಸಂಖ್ಯೆನ ಅದಲು ಬದಲು ಮಾಡಿದಾಗ ಅದಲು ಬದಲು ಮಾಡ್ರಿ YX XY ಇದ್ದದ್ದು ಹೋಗಿ ಏನಾಯ್ತದ YX ಆಯ್ತು. ಅದನ್ನ ಹೆಂಗ್ ಬರಿದ್ರಿ 10Y ಪ್ಲಸ್ X ಆಯ್ತು. ಹಾಗಾದ್ರೆ ಮುಂದೆ ನೋಡ್ರಿ, ಅದಲು ಬದಲು ಮಾಡಿದಾಗ ಅವುಗಳ ಬೆಲೆಗಳು 54ಕ್ಕಿಂತ ಕಡಿಮೆ ಆಗುತ್ತದೆ. ಇದನ್ನ ಅದಲು ಬದಲು ಮಾಡಿದಾಗ ಈ ಬಂದಂತಹ ಬೆಲೆ ಅದಲು ಬದಲು ಮಾಡಿದಾಗ ಅವುಗಳ ಬೆಲೆಗಳು ಅದಲು ಬದಲು ಮಾಡಿದಾಗ ಅದ್ರ ಬೆಲೆ ಏನಾಗ್ತದ ಅಂತಂದ್ರ 54ಕ್ಕಿಂತ ಕಡಿಮೆ ಆಗ್ತದ. 54ಕ್ಕೆ ಎದಕ್ಕಿಂತ ಕಡಿಮೆ ಆಗ್ತದ? ಈ ಗಿವನ್ ಕೊಟ್ಟಿರುವಂತ ಸಂಖ್ಯೆ ಸ್ಟಾರ್ಟಿಂಗ್ ಏನಿತ್ತು ನಮ್ಮ ಸಂಖ್ಯೆಯಲ್ಲಿ 10X ಪ್ಲಸ್ Y ಇತ್ತಲ್ಲ, ಇದಕ್ಕಿಂತ 54 ಕಡಿಮೆ ಆಗ್ತದ ಅಂತ ಏನ್ ಬರ್ಕೋಬೇಕು ನಾನು -54 ಅಂತ ಬರ್ಕೋಬೇಕು. ಗೊತ್ತಾಯ್ತಾ? ನೋಡ್ರಿ, ಅದಲು ಬದಲು ಮಾಡಿದಾಗ ಇದ್ರ ಬೆಲೆ ಎಷ್ಟಾಗ್ತದ ಅಂತಂದ್ರ 54ಕ್ಕಿಂತ ಕಡಿಮೆ ಆಗ್ತದ. ಯಾವ್ದಕ್ಕ? ನಂಗೆ ಸ್ಟಾರ್ಟಿಂಗ್ ಎಷ್ಟಿತ್ತಲ್ಲಿ ಅದ್ ಸಂಖ್ಯೆ XY ಇತ್ತು, ಇದಕ್ಕಿಂತ 54 ಕಡಿಮೆ ಆಗ್ತದೆ. ಕಡಿಮೆ ಅಂತಂದ್ರ ಮೈನಸ್ ಹಾಕೋಬೇಕು. ಹೆಚ್ಚಿಗೆ ಆಗತ್ತಿತ್ತು ಅಂತಂದ್ರೆ ನಾವು ಮಾಡ್ಬೇಕು ಪ್ಲಸ್ ಅಂತ ಬರ್ಕೋಬೇಕು. ಬಟ್ ಇಲ್ಲಿ ಕೊಟ್ಟಿದ್ದೇನವ್ರು 54ಕ್ಕಿಂತ ಕಡಿಮೆ ಆಗ್ತದ ಅಂದಿದ್ದಕ್ಕೆ ಇಲ್ಲಿ -54 ಅಂತ ಬರ್ಕೊಂಡು ಈಗ ಸಿಂಪ್ಲಿಫೈ ಮಾಡೋಣ. ಏನಾಗ್ತದ 10Y ಪ್ಲಸ್ X ಈ ಕಡೆ ತಗೊಂಡ್ಬಂದ್ಬಿಡ್ತೀನಿ. ಇದನ್ನ ಪ್ಲಸ್ 10X ಈ ಕಡೆ ಬಂದ್ರ -10X ಪ್ಲಸ್ Y ಈ ಕಡೆ ಬಂದ್ರ -Y ಇಸ್ ಈಕ್ವಲ್ಸ್ ಟು -54 ಅಲ್ಲೇ ಇರ್ಲಿ, 54 ಇಲ್ಲೇ ಇರ್ಲಿ. ಈಗ ನೋಡ್ರಿ ಏನಾಯ್ತು, Y ಇರುದು ಫಸ್ಟ್ X ಮಾಡ್ಕೊಂಡ್ಬಿಡೋಣ. ಪ್ಲಸ್ X ಮೈನಸ್ 10X ಏನಾಗ್ತದ ಅವಾಗಿದ್ದು -9X ಪ್ಲಸ್ X ಮೈನಸ್ 10X ಅಂದ್ರೆ ಕಳಿಬೇಕು. ಕಳೆದ್ರೆ ಎಷ್ಟಾಗ್ತದ -9X ಆಯ್ತು. 10Y ಮೈನಸ್ 1Y ಕಳೆದ್ರೆ ಎಷ್ಟು ಬರ್ತದ ಪ್ಲಸ್ 9Y. 10Y ಮೈನಸ್ 1Y ಅಂತ ಕಳೆದ್ರೆ ಎಷ್ಟು ಬರ್ತದ ಪ್ಲಸ್ 9Y ಇಸ್ ಈಕ್ವಲ್ಸ್ ಟು -54. ಹೌದಾ? ಇಲ್ಲಿ ನೋಡ್ರಿ, ಈ ಎಲ್ಲದ್ರಾಗೂ ನಾ ಏನಾರ ಮಾಡ್ಬೋದಾ? ಏನ್ ಮಾಡ್ಬೋದು ಹಂಗಿದ್ರ ಈ 9 ಮಗ್ಗಿಲಿಂದ ಇದನ್ನೆಲ್ಲಾನು ಡಿವೈಡ್ ಆಗ್ತವೆ. ಇದು 9 9 54 ಇವೆಲ್ಲ 9ರ ಅಪವರ್ತ್ಯಗಳು. ಹೌದಾ? ಇವೆಲ್ಲ 9ರ ಅಪವರ್ತ್ಯಗಳಂದ್ಮೇಲೆ ಇದನ್ನ ಡಿವೈಡೆಡ್ ಬೈ 9 ಮಾಡ್ತೀನಿ. ಪೂರ್ತಿ ಒಂದು ಸಮೀಕರಣ ಎಷ್ಟರಲ್ಲೇ ಭಾಗಾಕಾರ ಮಾಡ್ತೀನಿ 9ರಿಂದ ಭಾಗಾಕಾರ ಮಾಡಿದೆ ಅಂದ್ರ ಏನಾಗ್ತದ 9ರಿಂದ ಭಾಗಾಕಾರ ಮಾಡಿದೆ ಅಂತಂದ್ರೆ 9 ಒಂದ್ಲೆ 9 ಉಳಿದೇನು ಉಳಿತಿಲಿ -X ಅಷ್ಟ ಉಳಿತು. ಪ್ಲಸ್ ಇದನ್ನ 9 ಒಂದ್ಲೆ 9 ಕ್ಯಾನ್ಸಲ್ ಆಗೋಣ, ಏನು ಉಳಿತು ಇಲ್ಲಿ ಬರೀ Y ಅಷ್ಟ ಉಳಿತು. ಇಸ್ ಈಕ್ವಲ್ಸ್ ಟು 9ರ ಮಗ್ಗಿಗೆ 54 ಎಷ್ಟಲೇ ಅದ 6ಲೇ ಅದ -6 ಅಷ್ಟ ಉಳಿತು. ಪೂರ್ತಿ ಇಕ್ವೇಶನ್ ಅನ್ನ ಎಷ್ಟರಲ್ಲೇ ಭಾಗಾಕಾರ ಮಾಡಿದೆ 9ರಿಂದ ಭಾಗಾಕಾರ ಮಾಡಿದೆ. 9 ಒಂದ್ಲೆ 9 X ಅಷ್ಟ ಉಳಿತು, 9 ಒಂದ್ಲೆ 9 Y ಅಷ್ಟ ಉಳಿತು ಇಸ್ ಈಕ್ವಲ್ಸ್ ಟು 9 6 ಇಲ್ಲಿ ಸಮೀಕರಣ ಏನ್ ಬಂತಂಗಿದ್ರಿ ಇದು -X ಪ್ಲಸ್ Y ಇಸ್ ಈಕ್ವಲ್ಸ್ ಟು -6 ಬಂತು. ಕರೆಕ್ಟಾ? ಈಗ ನೋಡ್ರಿ, ಇದನ್ನ ಹೆಂಗ್ ಮಾಡ್ತೀನಿ ಅಂತಂದ್ರ ಇದು ಮೈನಸ್ ಅನ್ನ ತೆಗೆದು ಬಿಡ್ತೀನಿ. ನಂಗೆ ಇದು ಮೈನಸ್ ಬ್ಯಾಡಪ್ಪ, ಸ್ಟಾರ್ಟಿಂಗ್ ಮೈನಸ್ ಅಂತಂದ್ರೆ ನಂಗೆ ಇಷ್ಟ ಇಲ್ಲ, ಮೈನಸ್ ಅನ್ನ ತೆಗಿತೀನಿ ಅಂತಂದ್ರ ಈ ಮೈನಸ್ ಅನ್ನ ತೆಗಿಬೇಕಂತಂದ್ರೆ ಪೂರ್ತಿ ಇಕ್ವೇಶನ್ ನ ಮಲ್ಟಿಪ್ಲೈಡ್ ಬೈ ಮೈನಸ್ ಮಾಡ್ಬಿಡ್ತೀನಿ. ಮಲ್ಟಿಪ್ಲೈಡ್ ಬೈ ಮೈನಸ್ ಅಂದ್ರೆ ಮೈನಸ್ ಇಂಟು ಮೈನಸ್ ಏನಾಯ್ತು ಇಲ್ಲಿ ಪ್ಲಸ್ X ಆಯ್ತು. ಮೈನಸ್ ಇಂಟು ಪ್ಲಸ್ ಏನಾಗ್ತದ -Y ಇಸ್ ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಉಳಿದಿದ್ದೇನು ಉಳಿತು ಬರೀ R. ಏನ್ ಮಾಡಿದೆ ಇಲ್ಲಿ -X ಪ್ಲಸ್ Y ಇಸ್ ಈಕ್ವಲ್ಸ್ ಟು -X -R ಇತ್ತು. ನಂಗೆ ಇಲ್ಲಿ ಸ್ಟಾರ್ಟಿಂಗ್ ಮೈನಸ್ ಚಂದ ಕಾಣಕತ್ತಿದ್ದಿಲ್ಲ,
ಅದಕ್ಕೆ ನಾ ಏನ್ ಮಾಡತ್ತೆ ಪೂರ್ತಿ ಇಕ್ವೇಶನ್ ಅನ್ನ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಅಷ್ಟೇ ಉಳಿತು, ಮೈನಸ್ ಇಂಟು ಪ್ಲಸ್ ಮೈನಸ್ y ಅಷ್ಟೇ ಉಳಿತು, ಮೈನಸ್ ಇಂಟು ಮೈನಸ್ ಪ್ಲಸ್ r ಅಷ್ಟೇ ಉಳಿತು. ಹಾಗಾದ್ರೆ ಕಾಲ್ ದಿಸ್ ಇಕ್ವೇಶನ್ ನಂಬರ್ 2. ಈ ಸಮೀಕರಣನ ಏನ್ ಮಾಡೋಣ, ಎರಡನೇ ಸಮೀಕರಣ ಅಂತ ಬರೆಯೋಣ. ಈಗ ನೋಡ್ರಿ ಸಮೀಕರಣ 1 ಆಗ್ಲೇ ಬರ್ಕೊಂಡಿದ್ವಿ ನಾವು. ಏನಂತ ಬರ್ಕೊಂಡಿವಿ ಸಮೀಕರಣ 1? ಏನ್ ಕೊಟ್ಟಿದ್ರು ಅವ್ರು? ಆ ಎರಡು ಅಂಕಿಗಳ ಮೊತ್ತ ಎಷ್ಟು ಅಂತ ಹೇಳಿದ್ರು? 10 ಅಂತ ಹೇಳಿದ್ರು. ಅದನ್ನ ಸಮೀಕರಣ 1 ಅಂತ ಬರ್ಕೊಂಡಿದ್ವಾ. ಆಮೇಲೆ ಈಗ ನಂಗೆ ಸಮೀಕರಣ 2 ಸಿಕ್ತು. ಏನದ? ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು ಆರ್. ಈ ಎರಡು ಸಮೀಕರಣ ಬರ್ಕೊಂಡ ನನಗೆ. ಏನದ? ಒಂದನೇ ಸಮೀಕರಣ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10 ಸಮೀಕರಣ 1. ಸಮೀಕರಣ 2 ಏನದ? ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು ಆರ್ ಸಮೀಕರಣ 2. ಕ್ಲಿಯರಾ? ಈಗ ಏಕಕಾಲಿಕ ಸಮೀಕರಣ ಅಪ್ಲೈ ಮಾಡ್ಬೇಕು. ಅದ್ರೊಳಗ ನೋಡ್ರಿ, ನಾವು ಆದೇಶ ವಿಧಾನ ಇಲ್ಲ ಅಂತಂದ್ರೆ ವರ್ಜಿಸುವ ವಿಧಾನ, ಯಾವ್ದರ ವಿಧಾನ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ವಾ. ವರ್ಜಿಸುವ ವಿಧಾನ ಮಾಡೋಣ. ವರ್ಜಿಸುವ ವಿಧಾನ ಏನಿತ್ತು ಹೇಳ್ರಿ? ಎಕ್ಸ್ ನ ಅಥವಾ ವೈ ನ ಸಹಗುಣಕಗಳು ಸೇಮ್ ಇರ್ಬೇಕು. ಇಲ್ಲಿ ಎಕ್ಸ್ ನ ಸಹಗುಣಕಗಳು ಸೇಮ್ ಇದಾವು, ವೈ ನ ಸಹಗುಣಕಗಳು ಸೇಮ್ ಇದಾವು. ಸೇಮ್ ಆದ್ಮೇಲೆ ಏನ್ ಮಾಡ್ತಿದ್ವಿ ಅಂತಂದ್ರ ಒಂದೇ ತರಹದ ಚಿಹ್ನೆಗಳಿದ್ರೆ ಚಿಹ್ನೆಗಳನ್ನ ಚೇಂಜ್ ಮಾಡ್ಕೋತಿದ್ವಿ. ಬಟ್ ಇಲ್ಲಿ ನೋಡ್ರಿ, ವಾಯ್ದು ಪ್ಲಸ್ ಅದ, ಒಂದಕ್ಕ ಮೈನಸ್ ಅದ. ನಾವು ಚಿಹ್ನೆಗಳನ್ನ ಚೇಂಜ್ ಮಾಡ್ಕೊಂಡ ಅವಶ್ಯಕತೆನೇ ಇಲ್ಲ, ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗ್ತಾವ. ಈಗ ಇದು ನೋಡ್ರಿ, ಪ್ಲಸ್ ಎಕ್ಸ್ ಎಷ್ಟಾಗ್ತದ? ಟೋಟಲ್ 2x ಆಗ್ತದ, 2x ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯ್ತಾ? ದಟ್ ಈಸ್ ಈಕ್ವಲ್ಸ್ ಟು 10 ಪ್ಲಸ್ 6 ಎಷ್ಟಾಗ್ತಿದ್ದಂಗಿದ್ರ? 16. ದೆನ್ ಎಕ್ಸ್ ಈಕ್ವಲ್ಸ್ ಟು 16 ಡಿವೈಡೆಡ್ ಬೈ 2. 2 ಒಂದ್ಲೆ 2 ಎಂಟ್ಲೆ 16. ಹಾಗಾದ್ರೆ ಎಕ್ಸ್ ಬೆಲೆ ಎಷ್ಟು ಬಂತು ಹಂಗಿದ್ರ? 8. ಎಕ್ಸ್ ಬೆಲೆ ಎಷ್ಟು ಬಂತು ಹಂಗಿದ್ರ? 8. ಹಾಗಾದ್ರೆ ನಂಗೆ ಎಕ್ಸ್ ಬೆಲೆ 8 ಅಂತ ಸಿಕ್ತು ಅಂದ್ರೆ ಮೊದ್ಲೇ ಅಂಕಿ ಎಷ್ಟಂತ ಗೊತ್ತಾಯ್ತು. ಹಾಗಾದ್ರೆ ಇನ್ನೂ ಒಂದು ಅಂಕಿ ಕಂಡುಹಿಡಿಬೇಕಾ ನಾನು? ಅಂದ್ರೆ ವಾಯ್ ಬೆಲೆ ಕಂಡುಹಿಡಿಬೇಕು. ಯಾವ್ದ್ರ ಒಂದ್ ಸಮೀಕರಣದಾಗ ಅಪ್ಲೈ ಮಾಡು. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10. ಎಕ್ಸ್ ಇದ್ದಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡೋ ನಂಗಿದ್ರ? 8 ಪ್ಲಸ್ ವೈ, ನಂಗೆ ಇನ್ನ ಕಂಡುಹಿಡಿದ್ಬೇಕು ಅದನ್ನ. ವೈ ಹಂಗೆ ಬರೆಯೋಣ, ದಟ್ ಈಸ್ ಈಕ್ವಲ್ಸ್ ಟು 10. ದೆನ್ ವೈ ಇಸ್ ಈಕ್ವಲ್ಸ್ ಟು 10 ಪ್ಲಸ್ 8 ಈ ಕಡೆ ಬಂದ್ರೆ ಏನಾಗ್ತದ? ಮೈನಸ್ 8. ವೈ ಇಸ್ ಈಕ್ವಲ್ಸ್ ಟು 10 ಮೈನಸ್ 8 ಅಂದ್ರೆ ಎಷ್ಟಾಗ್ತದ? 2. 10 ಮೈನಸ್ 8 ಅಂದ್ರೆ ಎಷ್ಟಾಯ್ತು? 2. ಹಾಗಾದ್ರೆ ನೋಡ್ರಿ, ಎಕ್ಸ್ ಬೆಲೆ ಎಷ್ಟು ಬಂತು? 8. ವೈ ಬೆಲೆ ಎಷ್ಟು ಬಂತಂಗಿದ್ರ? 2. ಹಾಗಾದ್ರೆ ಆ 2 ಅಂಕಿಯ ಸಂಖ್ಯೆ ಅದನ್ನೇನಂತ ತಗೊಂಡಿದ್ವಿ ನಾವು? ಹಂಗಿದ್ರಲ್ಲಿ ಎಕ್ಸ್ ವೈ ಅಂತ ತಗೊಂಡಿದ್ವಿ. ಆ 2 ಅಂಕಿಯ ಸಂಖ್ಯೆ ಏನಂತ ತಗೊಂಡಿದ್ವಿ? ಎಕ್ಸ್ ವೈ ಅಂತ ತಗೊಂಡಿದ್ವಿ ಅಂತಂದ್ರ ಆ 2 ಅಂಕಿಯ ಸಂಖ್ಯೆಯು ಯಾವ್ದಂಗಿದ್ರ? ಎಕ್ಸ್ ಅಂತಂದ್ರೆ 8, ವೈ ಅಂತಂದ್ರ 2. ಹಾಗಾದ್ರೆ ಟೋಟಲ್ ಎಷ್ಟಾಯ್ತದಂಗಿದ್ರ? 82. ಹಾಗಾದ್ರೆ ಆ 2 ಅಂಕಿಯ ಸಂಖ್ಯೆ ಯಾವ್ದಂಗಿದ್ರ? 82. ಅದನ್ನ ಅದಲು ಬದಲು ಮಾಡಿದಾಗ ಏನಾಗ್ತದಂಗಿದ್ರ? 82 ಹೋಗಿ ಏನಾಗ್ತದೆ ಈಗ? ಅದಲು ಬದಲು ಮಾಡಿದಾಗ 82 ಹೋಗಿ ಏನಾಗ್ತದೆ ಈಗ? 28. ಅದಲು ಬದಲು ಮಾಡಿದಾಗ ಅದು ಎಷ್ಟಕ್ಕಿಂತ ಕಡಿಮೆ ಆಗ್ತದ? 54ಕ್ಕಿಂತ ಕಡಿಮೆ ಆಗ್ತದ. ಹಾಗಾದ್ರೆ ಆ 2 ಅಂಕಿಯ ಸಂಖ್ಯೆ ಯಾವ್ದಂಗಿದ್ರ? 82. ವಿದ್ಯಾರ್ಥಿಗಳಿಗೆ ಒಂದ್ ಮಾತು ಹೇಳ್ಬೇಕು ಅಂತಂದ್ರ, ಈಗೆಲ್ಲ ನಿಮ್ಗ ನಾವು ಅಪ್ಲೈಡ್ ಕ್ವಶನ್ಸ್ ನ ಸಾಲ್ವ್ ಮಾಡ್ತಿದ್ವಿ. ಯಾವ್ದಂತಂದ್ರ 2 ರೇಖಾತ್ಮಕ ಸಮೀಕರಣಗಳು. ಈ ಚಾಪ್ಟರ್ ಮೇಲೆ ಅಪ್ಲೈಡ್ ಕ್ವಶನ್ಸ್ ನ ಸಾಲ್ವ್ ಮಾಡತ್ತಿದ್ವಿ. ಇದ್ರ ಹಿಂದಿನ ವಿಡಿಯೋದಾಗ ಏನ್ ಮಾಡಿದೀವಿ ಅಂತಂದ್ರ ಈ ಪಾಠದಲ್ಲಿರುವಂತ ಎಲ್ಲಾ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿದೀವಿ, ಹೌದಾ? ನೀವು ಏನಾದ್ರು ವಿಡಿಯೋನ ಯೂಟ್ಯೂಬ್ ನ ಓಪನ್ ಮಾಡಿ ಕ್ಲಾಸ್ ಕೇಳ್ಬೇಕು ಅಂತ ತೆಗೆದ್ರ ಪೂರ್ತಿ ನಮಗೆಲ್ಲ ಎಂತ ವಿಡಿಯೋಸ್ ಸಿಗ್ತಾವ ಅಂತಂದ್ರೆ ಎಲ್ಲ ಇಂಗ್ಲಿಷ್ ಮೀಡಿಯಂ ವಿಡಿಯೋಸ್ ಸಿಗ್ತಾವ. ಅದು ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿರೋದು. ಬಟ್ ನಮ್ ಕ್ಲಾಸಸ್, ಮಾಸ್ಟರ್ ಕ್ಲಾಸಸ್ ಇಂದ ನಾವು ಏನ್ ಮಾಡ್ತಿದೀವಿ ಅಂತಂದ್ರ ಆ ಎಲ್ಲಾ ಚಾಪ್ಟರ್ ಮೇಲೆ ಬರುವಂತಹ ಅಪ್ಲೈಡ್ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡತ್ತೀವಿ. ಯಾಕಂತಂದ್ರ ಹೋದ್ಸರಿ ಇರೋ ಒಂದು ಎಕ್ಸಾಮ್ ನೋಡ್ಬಿಟ್ರ ಅಂತಂದ್ರ ಅಪ್ಲೈಡ್ ಕ್ವಶನ್ಸ್ ಇತ್ತು. ಟಫ್ ಅಂತ ನಾ ಏನ್ ಹೇಳತ್ತಿಲ್ಲ, ಅಪ್ಲೈಡ್ ಕ್ವಶನ್ಸ್ ಇತ್ತು. ಬಟ್ ಈಗಿನ ಹುಡುಗರು ಹೆಂಗಿದಾರ ಅಂತಂದ್ರ ಡೈರೆಕ್ಟ್ ಕ್ವಶನ್ಸ್ ಕೊಟ್ರೇನೆ ವಿಚಾರ ಮಾಡಿ ಬರೀತಿದಾರ. ಇನ್ ಅಪ್ಲೈಡ್ ಕ್ವಶನ್ ಕೊಟ್ರಂತೂ ಬಿಟ್ಟ ಬಂದಿದಾರ. ಹಿಂಗಾಗಿ ಸ್ಟೇಟ್ ಒಳಗೆ ಏನಾದ್ರ ಇಬ್ರಷ್ಟೇ ಔಟ್ ಆಫ್ ಔಟ್ ತಗೊಂಡು. ಸೊ ಏನ್ ಹೇಳತೀನಿ ಅಂತಂದ್ರ ಯೂಟ್ಯೂಬ್ ಒಳಗ ಎಲ್ಲಾ ಕ್ಲಾಸಸ್ ಮಾಡ್ತಿರೋ ಆಲ್ಮೋಸ್ಟ್ ಎಂತ ಕ್ಲಾಸ್ ಇಂಗ್ಲಿಷ್ ಮೀಡಿಯಂ ಕ್ಲಾಸಸ್ ಮಾಡ್ತಾರ.
ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಕ್ಲಾಸ ಮಾಡೋದಿಲ್ಲ. ಯಾವ್ದು ಅಂತಂದ್ರೆ ಎಕ್ಸಸೈಸ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ರಿನು ಅಂತಂದ್ರೂ ಎಂತವ್ರು ಹೆಂಗ್ ಮಾಡಿದವ್ರು ಹೆಂಗಿದಾರ ಅಂತಂದ್ರ ಇಂಗ್ಲಿಷ್ ಅಂಡ್ ಕನ್ನಡ ಎರಡನ್ನೂ ಸೇರಿಸಿ ಮಾಡ್ತಾರೆ. ಸಪ್ರೇಟ್ ಕನ್ನಡ ಮೀಡಿಯಂದೇ ಕ್ಲಾಸ್ ಮಾಡುವಂತ ಟೀಚರ್ಸ್ ಬಹಳ ಕಡಿಮೆ ಇರೋದ್ರಿಂದ ನಾವಿಲ್ಲಿ ಕ್ಲಾಸ್ ಮಾಡಿರೋದು ನಿಮ್ ಸಲುವಾಗಿ ಮಾಡ್ತಾ ಇದ್ವಿ. ಸೊ ಎಲ್ರು ಏನ್ ಮಾಡ್ರಿ ಅಂತಂದ್ರ ಈ ಮಾಸ್ಟರ್ ಸ್ಟ್ರೋ ಕ್ಲಾಸಸ್ ಇಂದ ಅಪ್ಲೋಡ್ ಮಾಡುವಂತ ಎಲ್ಲಾ ಕನ್ನಡ ಮೀಡಿಯಂ ಕ್ಲಾಸ್ ನೋಡ್ರಿ. ಇದನ್ನ ನೀವು ಹೆಲ್ಪ್ ನ ತಗೋರಿ, ನಿಮ್ ಎಕ್ಸಾಮ್ ಒಳಗ ಚಲೋ ಸ್ಕೋರ್ ಅನ್ನ ಮಾಡ್ಲಿ ಅಂತ ಹೇಳ್ತಿದ್ವಿ. ಸೊ ನಾವ್ ಇದು ಯಾವಾಗ್ಲೂ ಕನ್ನಡ ಮೀಡಿಯಂದ ಇದಿಷ್ಟ ಪ್ರಾಬ್ಲಮ್ಸ್ ಅಲ್ಲ, ಎಲ್ಲಾ ರೀತಿಯ ಪ್ರಾಬ್ಲಮ್ಸ್ ಎಲ್ಲಾ ಚಾಪ್ಟರ್ ಮೇಲೇನು ನಾವು ಕನ್ನಡ ಮೀಡಿಯಂಗೆ ಸಪರೇಟ್ ಕ್ಲಾಸ್ ಅನ್ನ ಮಾಡ್ತಿದೀವಿ. ಎಲ್ಲಾ ವಿಡಿಯೋಸ್ ನೋಡ್ರಿ, ನಿಮ್ ಎನ್ಯುವಲ್ ಎಕ್ಸಾಮ್ ಇದ್ರದ ಹೆಲ್ಪ್ ನ ತಗೋರಿ ಅಂತ ಹೇಳ್ತಾ, ಈ ನಿಮ್ಮ ನೋಡಿದಂತ ವಿದ್ಯಾರ್ಥಿಗಳು ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಯಾರು ಈ ವಿಡಿಯೋನ ನೋಡ್ತಿರ್ತೀರಿ ಯಾರಿಗೆ ಗೊತ್ತಿರಂಗಿಲ್ಲ ಅವ್ರು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಇನ್ಫಾರ್ಮ್ ಮಾಡ್ರಿ. ಕನ್ನಡ ಮೀಡಿಯಂದ ಅಪ್ಲೈಡ್ ಕ್ವಶನ್ಸ್ ಎಲ್ಲಾನು ಸಾಲ್ವ್ ಮಾಡಿ ನೀವು ಚಲೋ ರಿಸಲ್ಟ್ ಅನ್ನ ತಗೊಳ್ಳಿ ಅಂತ ನಿಮ್ಗೆ ಗುಡ್ ಲಕ್ ಅನ್ನ ಹೇಳ್ತಾ ಇದೀನಿ. ಓಕೆ.